ಕಾರ್ಯಕ್ರಮ ಬಹಳ ವಿಜೃಂಭಣೆಯಾದ, ಯಾವಾದರಲ್ಲಿ ಶಕ್ತಿ ಇಲ್ಲ. ಎದಕ್ಕೆ ಬುದ್ಧಿ ಅನ್ನಬೇಕು, ಎದಕ್ಕೆ ವಿದ್ಯೆ ಅನ್ನಬೇಕು. ಇಲ್ಲಿವರಿತಾನ ಬರೀ ಅದೇ ಮಾಡುವುದೇ ಆಯ್ತು. ಮತ್ತೆ ಇನ್ನೊಂದು ಬೇರೆ ಏನು ಮಾಡ್ಬೇಕತ್ತೀರಿ ಇಂದ ಅಲ್ಲ ನೋಡ್ರಿ, ನೇರವಾಗಿ ವಿಷಯ ಹೇಳಿದ್ರೆ ಜನರಿಗೆ ತಿಳಿತದ. ಮಹಾರಾಜರ ಬುದ್ಧಿನೂ ಅದೇ ಅನ್ನೋದು, ವಿದ್ಯಾನು ಅದೇ ಅನ್ಕೋತ ಹೋದ್ರೆ ಜನ ಬಹಳ ಶಾಣೆ ಅದ. ಹೌದಲ್ಲ ನೋಡ್ರಿ, ಬುದ್ಧಿ ವಿದ್ಯಾ ಇವು ಸುಮಾರು ನಿಮಗೆ ಅಂದಿಲ್ಲ. ನೀ ಅದಕ್ಕೆ ಎದಕ್ಕೆ ಹಚ್ಬೇಕನ್ನೋದು ನಿನಗೆ ಗೊತ್ತಿಲ್ಲ. ಅಲ್ಲ, ನಮಗೊಂದು ಕೇಳಿದ್ರ ಅವರು, ನಾವು ಅಂದೇವ ಅವ್ರಿಗೆ, ನೀ ಹಿಂಗೆ ವಿದ್ಯೆ ಬೆಳೆಸ್ಲತ್ತೀವಿ, ಇದು ನೀ ಬೆಳೆಸು ವಿದ್ಯೆ ಯಾವುದು? ಯಾಕಂದ್ರೆ ವಿದ್ಯಾದೊಳಗೆ 64 ಪ್ರಕಾರ ಅದಾವ. ಹೌದಿಲ್ಲ? ಹೌದು. ನೀವು ಬೆಳೆಸು ವಿದ್ಯೆ ಯಾವಾದ್ರಿ? ಪರಸು ಮಾಸ್ತರ ತನನ ಅವ್ರು ಅಂದ್ರೆ ಅದಕ್ಕೆ ಏನತ್ತ, ನಮ್ಗೆ ನೀವು ವಿದ್ಯೆ ಬೆಳೆಸೋದು ಯಾವಾದತ್ತು ಕೇಳ್ತೀರಿ, ಮತ್ತು ನೀವು ಬುದ್ಧಿ ಬೆಳೆಸ್ಲತ್ತೀರಿ, ನಿಮಗೆ ಯಾವಾದತ್ತು ಕೇಳ್ತೀರಿ. ನಾ ಹಿಂಗಂದ್ರಿ ಆನಂದಂಗ್ರಿ ಅದು ಏನಪ್ಪ ಇದು ಹೆಂಗಂದಂಗು ಅಲ್ಲ. ನಿನ್ನ 64 ವಿದ್ಯಾದ ಪೈಕಿ ಯಾವ ವಿದ್ಯೆ ಬೆಳೆಸ್ಲಕತ್ತೀರಿ ಅಂತ ಕೇಳಿದೆವು. ಇಂಥದ್ದು ನಾ ಬೆಳೆಸ್ತೀನಿ ಅಂತ ಹೇಳಿ ನಮಗೆ ಕೇಳಬೇಕು. ನಾ ಹೇಳಲಿಕ್ಕಂದ್ರೆ ತುಕಾರಾಮ್ ಮಹಾರಾಜ್ಗೆ ಇಲ್ಲಿದೆ ಬಿಡಬೇಡ. ಎಲ್ಲ ಕೇಳ್ಯಾನಂದ್ರೆ ಇದನ್ನು ಒಂದು ಥಿಕಿ ಅದ. ಬುದ್ಧಿಯೊಳಗ 10 ಆಟಗಳು, ಬುದ್ಧಿ ಆಟಗಳು 10 ಆಟಗಳ ಬುದ್ಧಿ ಒಳಗೆ. ಹೌದಿಲ್ರಿ? ಹೌದು. ನಾವು ಇವತ್ತು ಇಲ್ಲಿ ಬೆರಕೆ ಮಾಡೋದು ಬಳಸಿದ ಬುದ್ಧಿ ಯಾವಾದಂದ್ರ ನಿಶ್ಚಯಾತ್ಮಕ ಬುದ್ಧಿ. ಯಾವ ಬುದ್ಧಿ? ನಿಶ್ಚಯಾತ್ಮಕ ಬುದ್ಧಿ ಪೈಕಿ ನಾವು ಬೆಳೆಸ್ಲಕತ್ತೀವಿ. ಶಿವಣ್ಣ ಕಾಕ ಕೇಳ ಮಗ ಹೆಂಗ್ ಕೂತ ನೋಡು. ಜೀವನದ ಅದಕ್ಕೆ ಹೇಳ್ತಾರಲ್ಲ, ಭಗವದ್ಗೀತಾದಾಗ ಒಂದು ಮಾತು ಹೇಳ್ತಾರ, ಹೆಂಗ ಬುದ್ಧಿ ಗ್ರಾಹ್ಯಂ ಅತೀಂದ್ರಿಯ ತಂದ್ರವರು. ಹೌದು. ಅಂದ್ರ ಇಂದ್ರಿಯಗಳಿಗಿಂತ ಮನಸ್ಸ ಸೂಕ್ಷ್ಮದತನವ. ಹೌದು ಹೌದು. ಇಂದ್ರಿಯಕ್ಕಿಂತಲೂ ಮನಸ್ಸು ಸೂಕ್ಷ್ಮದ ಅದ, ಮನಸ್ಸಿನಕ್ಕಿಂತಲೂ ಬುದ್ಧಿ ಸೂಕ್ಷ್ಮದತನವ. ಸೂಕ್ಷ್ಮದ ಬುದ್ಧಿ ಸೂಕ್ಷ್ಮದ. ಈಗ ಅಂದ್ರಿ ಇವರು, ನೀವು ಅಲ್ಲಿ ತುಡುಗು ಮಾಡ್ತೀರಿ, ಅಲ್ಲಿ ಹಿಂಗೆ ಮಾಡ್ತೀರಿ, ಬುದ್ಧಿ ಹಿಂಗೆ ಮಾಡ್ತದ ಅಂತಂದ್ರೆ ಅವರು ಆ ಕ್ರಿಯೆ ಏನು ಶರೀರದೊಳಗೆ ಅಲ್ಲಿ ಹೋಗಿ ತುಡುಗು ಮಾಡಬೇಕು ಬ್ಯಾಡು ಅಂತೇಳಿ ತುಡುಗು ಮಾಡೋದು ಇದು ಎಲ್ಲ ಏನು ಮಾಡ್ತೇವಲ್ಲ, ಇಂದ್ರಿಯಗಳು ಮತ್ತು ಮನಸ್ಸಿನ ಕಾರ್ಯದಿಂದ ಕೆಲಸ ಆಗಿರ್ತದೆ ಅಲ್ಲಿ. ಆಗ್ಯದ. ಇಂದ್ರಿಯ ಮತ್ತು ಮನಸ್ಸ, ಬುದ್ಧಿಯು ಇದ್ರೊಳಗೆ ಸಂಬಂಧ ಇಲ್ಲ. ಬುದ್ಧಿ ಮನಸ್ಸಿನ ಮೇಲೆ ಮಾಲಕದನವ. ಯಾಕೆ ಕೇಳ್ರಿ? ಯಾಕ ನೋಡು, ಇಲ್ಲೊಂದು ಟ್ಯಾಕ್ಟರ್ ಅದ್ರಿ. ಈಗ ಟ್ಯಾಕ್ಟರ್ ಅದಲ್ಲ ಇದು. ಈ ಟ್ಯಾಕ್ಟರ್ದೊಳಗೆ ಅತಿ ಭಾಂಡವಾಳವಾದದ್ದು ಡೀಸೆಲ್ ಅದ, ಆಯಲ್ ಅದ, ಅದು ಇದ್ರೆ ಗಾಡಿ ನಡೀತದ. ಇಲ್ಲಿಕ್ಕೆ ನಡೆಯಲ್ಲ. ಹೌದಿಲ್ರಿ? ನಡೀದಿಲ್ಲ. ಇದನ್ನ ಎಲ್ಲ ನಡೆಸ್ಕೋತ ಹೋಗ್ಲಕ್ಕ ಒಂದು ಟೇರಿಂಗ್ ಇಟ್ಟಾನ. ಅದಕ್ಕೆ ಟೇರಿಂಗ್ ಅದ. ಹೌದಿಲ್ರಿ? ಹೌದು. ಆ ಸ್ಟೇರಿಂಗ್ ಜರ್ ಕರ್ತನ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಅತಿ ಹೆಚ್ಚು ಭಾಂಡವಾಳ ಇದ್ದದ ವಸ್ತು ಸುರುಳಿತವಾಗಿ ಅದು ಹೆಂಗದ ಹಂಗೆ ಉಳ್ಕೊಳಂಗಿಲ್ಲ. ಏನಾಗ್ತದೆ? ಹಾಂ ರೀ, ಏನಾಗ್ತದ? ಅದಕ್ಕೆ ಏನಾಗ್ತದ? ಒಮ್ಮೆ ನಡು ಗಾಡಿ ಮೇಲೆ ಟೇರಿಂಗ್ ಬಿಟ್ಟು ನೋಡ್ರಿ, ಇಲ್ಲಿ ಏನಾಗ್ತದ ಗೊತ್ತಾಗ್ತದ. ಏನಾಗ್ತದ? ಇದು ಗಟಾರದಾಗ ಕೆಡುತ್ತದ. ಯಾಕತ್ ಕೇಳ್ರಿ, ಈ ಮನುಷ್ಯ ಜನ್ಮ ಇದು ಒಂದು ಮಾನವ ಶರೀರದ. ಈ ಜಗತ್ತ ಈ ಭಾರತ ದೇಶ ನಡೆಸಬೇಕಾದ್ರೆ ಪ್ರಧಾನಮಂತ್ರಿ ಅನ್ನೋ ಒಬ್ಬ ಅದಾನ ಅಲ್ಲಿ ದಿಲ್ಲಿ ಒಳಗೆ. ಹೌದಿಲ್ರಿ? ಹೌದು. ಅವ ಅದಾನ ಅಂತೇಳಿ ಈ ಭಾರತ ದೇಶ ಸುಸೂತ್ರವಾಗಿ ನಡೆದದ. ಹಂಗ ಈ ಪಂಚಮಹಾಭೂತದ ಶರೀರ ಇದು ವ್ಯವಸ್ಥಿತವಾಗಿ ನಡೆಸುವ ಯಾವರ ಇದ್ರೆ ಈ ಶರೀರದೊಳಗೆ ಬುದ್ಧಿ ಬಿಟ್ಟು ಮತ್ತಾರು ಇಲ್ಲ. ನಡೆಸಲಕ್ಕ ಬರುದಿಲ್ಲ. ಯಾವುದೇ ಮನಿ ಒಳಗೆ ಒಬ್ಬ ಮನಿ ಮಾಲಕ ಅದಕ್ಕೆ ನಡೆಸೋದನ, ಅವ ಬುದ್ಧಿವಂತದಾನ. ಒಂದು ಯಾವುದೇ ಅನುಮಾನ ಬರಲಿ, ಹೌದು, ಅದನ್ನು ನಿವಾರಣೆ ಮಾಡಬೇಕು. ಯಾವುದೇ ಸಂಕಟ ಬಂದದ, ಯಾವುದೋ ಅನುಮಾನದ ನಿವಾರಣೆ ಮಾಡಬೇಕಂದ್ರೆ ಅದರೊಳಗೆ ಬುದ್ಧಿಯ ಹಸ್ತಕ್ಷೇಪ ಬೇಕು. ಬೇಕಾದಷ್ಟು ವಿದ್ಯಾವಂತಿದ್ರು ಬುದ್ಧಿ ಬೇಕವನಿಗೆ. ಭಾಳ ಚಂದ ಹೇಳ್ಯಾರ, ಕೇಳಿರಿಲ್ಲ? ಹೆಂಗ? ಅವಾಗ ಬೀರ್ಬಲ್ಲ ಹಗ್ಗ ತೊಗೊಂಡು ಓಣ್ಯಾಗ ಹಿಡಿದು ಹಿಂಗ 10 ಲಕ್ಷ ರೂಪಾಯಿ ಜನ ಕೊಟ್ರು. ಮಹಾರಾಜರ
ಅವಾಗ ಹಿಡ್ದಿರಿ ಅಂತ ಹೇಳಿ ಈಗ ಹಗ್ಗ ಹಿಡಿ ನಡ್ರಿ ನೋಡುನು. ಹಾ ಸ್ಟೇ ಈಗ ತರ್ತಾರತ್ತ. ನಾವು ಈಗಿಂದ ಹೇಳತ್ತಿದೇವ ಅವಾಗಿಂದ ಹೇಳತ್ತಿದೇವ್ರಿ. ಪರ್ಸು ಮಾಸ್ತರ ಬೀರ್ಬಲ್ ಈಗ ನಾನು ಅವಾಗಿನವನ ಮಹಾರಾಜರ ನಾವ್ ಯಾನ್ ಹೇಳು ಇದೇ ಹುಚ್ಚಾಗ್ಯದ ಯಾನ್ ಹೇಳ್ಬೇಕು ಮಹಾರಾಜ. ಅಕ್ಬರ್ ಬಾದಶಾನ ಕಾಲ ಕಿರಿತಿಲಿ ಅವಾಗೆಲ್ಲ ಹುಕುಂಶಾಹಿ ಪದ್ಧತಿ. ರಾಜ ಏನು ಹೇಳ್ತಾನದು ಸಿದ್ಧಾಂತಾಗಿ ಹೋಗ್ತಿತ್ತು. ರಾಜ ಇವತ್ತು ಇವನಿಗೆ ಗಲ್ಲು ಶಿಕ್ಷೆ ಮಾಡಂದ್ರೆ ಗಲ್ಲು ಶಿಕ್ಷೆನೇ. ಅಂತ ಅಕ್ಬರ್ ಬಾದಶಾನ ಕೈಯೊಳಗೆ ಪ್ರಧಾನಿ ಕೆಲಸ ಮಾಡ್ತಾನಂದ್ರೆ ಅವ ಹೇಳ್ದಂಗೆ ಕೇಳಬೇಕಿಲ್ರಿ ಜನ. ಅವ ತನ್ನ ತೇತರ್ತಾನತ್ ನೋಡು. ಎಲ್ಲಿಷ್ಟೇ ಇನ್ನೊಂದು ಮಾತು ಹೇಳಿದ್ರೆ ಕೇಳಿರಿ ಇಲ್ಲಿ ನೀವು. ಬೀರ್ಬಲ್ ಮಗಳಿದ್ದಳತ್ತ ಅವನಿಗೆ ಕೆಲಸ ನಡಿಲಾರ ಬಟ್ಟ್ಯಾಕ ಅಪ್ಪಗೆ ಹೇಳ್ದಳತ್ತಾಕಿ ವಿದ್ಯಾವಂತಳಿದ್ದಳತ್ ನೋಡಿ. ಕಲ್ಲರ ಕುಡಿಯತ್ತಿ ನಾವೊಂದು ಅಲ್ಲ ವಿದ್ಯಾವಂತಳು ಇರೋ ಲೆಕ್ಕ ಆ ವಿದ್ಯಾದ ಕೆಲಸ ಏನು ಮಾಡ್ಯಾಳ ಗೊತ್ತದೇನ್ರಿ? ಯಾರಂದಳ ಶಿವಣ್ಕಕ್ಕ ಹಾಳಾಗ ಹೋಗಿ ಕೌದಿ ಹೋಗಿತ್ತಾಳತ್ತಕ್ಕಿ. ಇದು ವಿದ್ಯಾ ಇದು ಹೇಳ್ಯಾರ ಇಲ್ಲಿ ಮನ್ಕು ಅಲ್ಲ ಹಳದಾಗ ಹೋಗಿ ಕೌದಿ ಹೋಗಿ ಇದ್ಯಾ ಇದು ಚಲೋಮೆ ಹಳಿಗೆ ತಂದ್ರಪ್ಪ. ಇಲ್ಲ ಮಾತಾಡೋದು ಮಾತಾಡ್ತೀರಿ ಯಾವಾಗ ಎಲ್ಲಿ ಮಾತಾಡ್ಬೇಕು. ಇದ್ಯಾಕ ಕೌದಿ ಹೋಗಿ ಇಸೋದು ನೋಡಿ. ಹನುಮಂತನ ಗೌಡನ ಮರಿಯತ್ತ ಕುದುರಿ ಸಾವಿರಕ್ಕೆ ಮಾರಿದ್ರೆ ಮರಿ ಪಾಶಕ್ಕೆ ಮಾರ್ತೀವ ಕೌದಿ ಹೋಗಿ ಅವ ಯಾನ ಮಾರ್ತಿತ್ತು ಅದು ಎಲ್ಲ ಖರೆ. ಸುಳಿ ಜರ ಸುಮಾರದ ಹಿಂಗೆ ಮಾರಂಗಿಲ್ಲ ಇದು ಏನ ಅಲ್ಲ ಹಚ್ಚೋದು ಕಲಿಯೋ ತಮ್ಮ. ಇದ್ಯಾ ಇಲ್ಲೇ ಕೂತು ಅಲ್ಲಿ ಯಾನ ನಡೆದಾದ ಇಲ್ಲಿ ಹೇಳಬೇಕು. ಇದು ವಿದ್ಯಾ ಇದು ವಿದ್ಯಾ. ಮತ್ತು ಅಲ್ಲಿ ಇದ್ದವನಿಗೆ ಇಲ್ಲಿ ಕರೆಸ್ಕೋಬೇಕು. ಮಾಡ್ತಾರೆ ಇದ್ಯಾ ಕಟ್ಟಿದ್ಯಾ ಮಾಡ್ತಾರೆ. ಯಾವುದು ಕಾಗದ ನೋಡಿ ಏನು ಮಾಡ್ತಾರೆ ಬಂಗಾರ ಮಾಡ್ತಾರೆ. ಕಾಗದ ರೊಕ್ಕ ಮಾಡ್ತಾರೆ. ಲಚ್ಚಾಣ ಹುಲ್ಲು ಗುಂಪಾದಾಗ ಕೂತು ಹೋಗು ರೈಲ್ವೆ ತರ್ಬಸದ ಲಚ್ಚಾಣ ಸಿದ್ಧಲಿಂಗ ಇದು ವಿದ್ಯಾ. ಇಂಥದ್ದು ಒಂದರೆ ಹೇಳು ನಾನು ಸೊನ್ಯಾಳಗೌಡ ಹನುಮಂತಗೌಡ ಮರಿ ಕುರಿಯದ ಯಾರಿಗೂ ಬಂಡರಗೋಟಿ ಮಾಸಿದ್ದಪ್ಪನ ಗುಡಿ ಮುಂದೆ ಸಿದ್ದಪ್ಪ ಮಹಾರಾಜರ ಚಿಲ್ಮೆ ಸೇದ್ ಕೂತು ಕೃಷ್ಣ ಹೊಳಿಯೊಳಗೆ ತನ್ನ ಮೊಳೆಯಿನಾಪುರದ ಶಿಷ್ಯ ನಾವಿನೊಳಗೆ ಬರುವಾಗ ನಾವಿಗೆ ತೂತು ಬಿದ್ದು ನಾವು ಬುಡುಮೇಲಾಗ್ತಿತ್ತು. ಇಲ್ಲಿ ಬಂಡರಗೋಟಿ ಮಾಸಿದ್ದಪ್ಪನ ಗುಡಿ ಮುಂದೆ ಕೂತು ಕೃಷ್ಣ ಹೊಳಿಯೊಳಗೆ ನಾವು ಕಡ್ಯಾಕ ತೆಗದ ಇದು ವಿದ್ಯಾ. ನಾವಿನ ತೂತಿ ಕೈ ಹಚ್ಚಿ ಅನ್ನತ್ ನೋಡ್ರಿ ಇಲ್ಲಿ ಕೂತ ಅಲ್ಲಿ ಇದಕ್ಕೆ ಇದ್ಯಾ ಆತಾರ. ಎದಕ್ಕೆ ವಿದ್ಯಾ ಅನ್ಬೇಕು ಅನ್ನೋದು ಗೊತ್ತಿಲ್ಲ. ಹೌದಿ ಹೋಗಿ ಅವ್ರಿಗೆ ಇದ್ದಾನೆ ಹೋಗಿ ಹಣ ಹೋಗಿ ಅವ್ರಿಗೆ ಇದ್ದಾನೆ ಏನು ವಿದ್ಯಾ ಹಿಡ್ದು ಒಬ್ಬೊಬ್ಬ ಹ್ಯಾಂಗ ಮಾಡೋದು ಹಿಂಗಾದ್ರೆ ಏನು ಮಾಡೋದು ಮಾಡಂಗ ಮಾಡೋದು. ಇವ್ರಂಗೆ ಇದ್ರತ್ ಭಾಳ ಕಲ್ತಾವ ಬಂದಿದತ್ರಿ. ಎಲ್ಲೇ ಒಂದು ಮಾತು ಹೇಳ್ತಾ ಭಾಳ ಕಲ್ತು ಇದ್ಯಾದವ ಬಾಂಬ್ಯಾಗ ಹೊಂಟಿದತ್ತ ರೈಲ್ವೆದಾಗ ಏರ್ದತ್ರಿ. ಎಲ್ಲಿ ಏರಿಯಾ ನಾವ ರೈಲ್ವೆದಾಗ ಸೋಲಾಪುರದಾಗ. ಸೋಲಾಪುರದಾಗ ರೈಲ್ವೆ ಪ್ಯಾಕ್ ಆಗ್ಯಾವ. ಗಚ್ಚು ತುಂಬ್ಯಾದ. ರೈಲ್ವೆ ಪ್ಯಾಕ್ ಆಗಿ ಗಚ್ಚು ತುಂಬ್ಯಾದ. ಒಳಗೆ ಸೇರ್ಯಾನ ಖಂಡಾಪಟ್ಟಿ ಕಲ್ತಾವ ಇದ್ಯಾದವ. ಹೌದಲ್ಲ ಇವ ಬಾಂಬೆ ತನ ಹೋಗವ ಒಂದು ಸೀಟ್ ಖುಲ್ಲ ಇಲ್ಲ. ಇವ ಯಾರು ಮಾಡ್ದತ್ತ ಒಂದು ಇದ್ಯಾ ಪ್ರಯೋಗ ಮಾಡ್ದ ಏನಾರ ಮಾಡಿ ಈ ಡೆಬ್ಬ್ಯಾನ ಮಂದಿ ತೆಗಿಬೇಕಂದವ. ನಾ ಜಾಗ ಮಾಡ್ಕೋಬೇಕಂತ ಹೇಳಿ ಇನ್ನೂ ಒಂದು ತಾಸು ಲೇಟ್ ಇತ್ತು ರೈಲ್ವೆ. ಒಳಗೆ ಹೋಗಿ ಏನು ಮಾಡ್ದತ್ತ ಖಂಡಾಪಟ್ಟಿ ಚಿಕ್ಕಾರು ಜನ. ಅಲ್ಲಿ ಬಾತ್ರೂಮ್ ಒಂದು ಇರ್ತದಲ್ಲ ಆ ಡೆಬ್ಬಿ ಒಳಗೆ ಅಲ್ಲಿ ಆದತ್ತ ಎಡದಮ್ ಹಾವ ಅಂತೇಳಿ ಆ ಕಡೆ ಈ ಕಡೆ ಗದ್ದಲು ಮಾಡ್ದಂಗೆ ಮಾಡೋಣ. ಆ ಡೆಬ್ಬ್ಯಾನ ಮಂದಿ ಎಲ್ಲ ತೆಳಗೆ ಜಗದ್ ಬಿಡ್ತು. ಯಪ್ಪ ಹಾವದ ಅನ್ನೋದು ಎಲ್ಲರೂ ಹೋಯ್ತು ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಎಲ್ಲ ಮಂದಿ ತಳಗ ಜಿಗದ್ ಬಿಡ್ತು. ಹೌದು ಈ ಎಲ್ಲ ಮಂದಿ ಜಿಗದ್ ಬಿಡ್ತು ತಳಗ. ಎಲ್ಲ ಮಂದಿ ಹೋಗೋಣ ಮ್ಯಾಲ ಮಕ್ಕೊಂಡು ಬಿಟ್ಟವ ಆರಾಮ್ ಸರಿ. ಮತ್ತು ವಿದ್ಯಾ ಒಂದು ತಾಸು ಗಾಡಿ ಲೇಟ್ ಆಗೋದಿತ್ತು. ಚೆಕ್ಕಿಂದರ್ ಸಾಹಿಬ್ ಬಂದ. ಹೌದು ಎಲ್ಲ ಡೆಬ್ಬಿ ಚೆಕ್ ಮಾಡ್ಕೋತ ಬಂದ. ಹಿಂದಿನ ಡೆಬ್ಬಿಯಾಗ ಮಂದಿನೇ ಇಲ್ಲ. ಅವಾಗ ಒಬ್ರಿಗೆ ಕೇಳ್ದ ಈ ಕಡೆ ಎಲ್ಲ ರೈಲ್ವೆ ಪ್ಯಾಕ್ ತುಂಬ್ಯಾದ ಈ ಡೆಬ್ಬಿ ಯಾಕೆ ಖುಲ್ಲ ಅದ. ಈ ಡೆಬ್ಬಿ ಯಾಕೆ ಖುಲ್ಲ ಅದನ ಇದ್ರಾಗ ಹಾವು ಭಾಳ ದಮ್ಮ ಅದ್ರಿ ಅಂದ್ರು. ಭಾಳ ದಮ್ಮ ಹಾವು ಹೋಗ್ಯದ. ಅವ ಒಳಗೆ ಮಕ್ಕೊಂಡು ಬಿಟ್ಟ ಮಂದಿಗೆಲ್ಲ ತೆಳಗಿಳಿಸಿ ವಿದ್ಯಾದವ ಅವ ಚೆಕ್ಕಿಂದಾರ ಸಾಯಿ ಬಂದತ್ತ. ಇದ್ರಾಗ ಹಾವು ಇತ್ತಂದ್ರೆ ಆ ಡೆಬ್ಬಿ ಇಲ್ಲೇ ಬಿಟ್ಟು ಮುಂದಿನ ಡೆಬ್ಬಿ ಹೋಲಿ ಅಂದ. ಆ ಕಡೆ ಹೋಗ್ತೀರಿ ಬಾತ್ರೂಮ್ ಕಡೆ ಅದು ಡೆಬ್ಬಿ ಅದು ಬೀಚ್ ಗ್ಯಾಸಿನ ಬಿಟ್ಟ ರೈಲ್ವೆ ಹೋಗಿ ಬಿಡ್ತು. ಇದೊಂದು ಇಲ್ಲೇ ಉಳಿತೀರಿ. ಇದು ವಿದ್ಯಾದ ಒಳಗೆ ಘುರ್ ನೀತಿ ತೊಗೊಂಡು ಬಿಟ್ಟದ. ನೀತಿ ತೊಗೊಂಡದ
ಮುಂಜಾನೆ ಇವನಿಗೆ ಎಚ್ಚರ ಆಗ್ಯದ್ರಿ ಗಾಡಿ ಹೋಗ್ಯದ ಬಾಂಬ್ಯಾಕ್ ಹಾ 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 ಎಚ್ಚರ ಆದ ಕೂಡಲೇ ಎದ್ದು ನೋಡ್ತಾನ ಕಣ್ಮುಚ್ಚಿ ಹೆಣ್ಮಕ್ಳದು ಚರ್ಗಿ ತೊಗೊಂಡು ಹೊಂಟಾರ ಮತ್ತು ಬಾತ್ರೂಮ್ ಸನ್ನಿನೇ ತರಬೇಡ ಅದಕ್ಕೆ ಅಲ್ಲೇ ತರಬೇರೆ ಕೇಳ್ದತ್ತ ಇದು ಯಾವೂರ ಇದು ಯಾವ ಏನ ಸೊಲಾಪುರ ಅಂದ್ರತ ಏಯ್ ಹುಚ್ಚಿಗಳ ನೀನು ಕೂತೀನಿ ಸೊಲಾಪುರದಾಗ ಅಂದತ್ತ ಇನ್ನ ಸೋಲಾಪುರ ಹೆಂಗಿರ್ತದ ಇಲ್ಲಾಗ ನಿಂದಿರ್ತದ ಗಾಡಿ ಅವಾಗ ಅಂದ್ರತ್ತ ಸಾಯಿಬು ಬಂದಿದ್ರಾಗ ಹಾವು ಭಾಳ ದಮ್ ಅದಂತೇಳಿ ಇಲ್ಲೇ ಬಿಟ್ಟು ಹೋಗ್ಯಾನಂದತ್ತ ಎಲ್ಲ ಹೆಣ್ಮಕ್ಳು ಹೇಳಿದ್ರತ್ತ ಹೌದೌದು ಇಲ್ಲಿ ಏನ್ ಹೇಳುದು ಅದು ನಿಮಗ ವಿದ್ಯಾ ಭಾಳ ವಿದ್ಯಾ ಕಲ್ಮ ವಿದ್ಯಾ ಭಾಳ ಕಲ್ತಿದಂದ್ರೆ ಬಾತ್ರೂಮ್ ಹಂತಿನೇ ಇರ್ಬೇಕಾಗ್ತದ ಮುಂದೆ ಹೋಗ್ಲಕ್ಕ ಬರ್ಬಾಣಿಕಿಲ್ಲ ಮುಂದೆ ಹೋಲಕ್ಕ ಬುದ್ಧಿ ಬೇಕು ಬರೋದಿಲ್ಲ ಆಗಾಳೆ ಒಬ್ಬರು ಹಿರಿಯರಿಗೆ ಕೇಳಿದ್ರು ಭಾಳ ಚಂದ ಕೇಳಿದ್ರ ಅವ್ರು ತಿಳ್ಕೊಂಡೆ ಸಿದ್ದೇಶ್ವರ ಅಪ್ಪ ಅವರಿಗೆ ಬುದ್ಧಿಜೀವಿ ಅಂದರು ಬುದ್ಧಿಜೀವಿ ಅತ್ತಾದ ಭಾರತ ದೇಶ ಬಿಟ್ಟು ಇನ್ನೊಂದು ದೇಶ ಹೋಗಿ ಪ್ರವಚನ ಮಾಡಿ ಬಂದವರು ಇನ್ನೊಂದು ಹೊರಗಿನ ದೇಶಕ್ಕೆ ನೀವು ವಿದ್ಯಾ ಹಿಡಿದಿರಿ ಅವರು ವಿದ್ಯಾದವರು ಇರ್ಲಕ್ಕಾಗಿ ಇಂಥ ವಿದ್ಯೆ ಇದ್ದು ನಮ್ಮ ಭಾರತ ದೇಶ ಅಲ್ಲ ಇನ್ನೊಂದು ದೇಶದಾಗ ಹೋಗಿ ವಿದ್ಯೆ ಹೇಳ್ತಾರ ಅಂಥವ್ರಿಗೆ ಜನ ಬುದ್ಧಿಜೀವಿ ಅವ್ರು ಅತ್ತಾರಂದ್ರೆ ಯಾಕೆ ಅತ್ತಾರತ್ತ ಅವ್ರು ಭಾಳ ಕರೆಕ್ಟ್ ಕೇಳಿರು ಅದಕ್ಕೆ ಏನಂದ್ರೆ ಗೊತ್ತದೇನ್ರಿ ಇವರು ಅದಕ್ಕೆ ಏನೇನೋ ಕಲ್ವಿ ಮಾಡಿ ಆ ಕಡೆ ಈ ಕಡೆ ವಾರ್ನೆಸ್ ಹಚ್ಚದ ಕಲ್ಮಿ ಮಾಡಲಿಲ್ಲ ಇದು ಲೆಕ್ಕಿಲೆ ಪಾಲ ಅವ್ರಿಗೆ ಕೇಳಬೇಕು ತುಕಾರಾಮ್ ಮಹಾರಾಜರದ ನನಗೆ ಕೇಳಬಾರದು ನೀವು ಅಂತ ಹೇಳಿ ಹಿಂಗಂದ್ರೆ ಅವರು ನಮಗೆ ಯಾಕೆ ಕೇಳ್ತಾರೆ ನಮ್ಮದು ಮೊದಲೇ ಬುದ್ಧಿ ಪಾಲದ ಅವ್ರು ಬುದ್ಧಿಜೀವಿ ಅಂತೇಳಿ ಜಗತ್ತೇ ಶ್ರುತಿ ಸಾರ್ತದ ಬುದ್ಧಿಜೀವಿ ಇದ್ದುದೇ ಖರೆ ಅದ ನಮಗೆ ಕೇಳಿದ್ರೆ ಇನ್ನ 10 ಪಟ್ಟು ಖರೆ ಆತೇವು ನಿಮಗೆ ಕೇಳ್ಯಾರ ವಿದ್ಯಾದವ್ರು ಇರ್ಲಕ್ಕಾಗಿ ಬುದ್ಧಿಜೀವಿ ಅಂದಾರ ಯಾಕಂದಾರ ನಿಮ್ಮ ವಿದ್ಯೆ ಇದ್ದು ಈ ಹೆಸರು ಬರ್ಲಕ್ಕ ಕಾರಣ ಏನತ್ತ ಹೌದು ಅದಕ್ಕೆ ಯಾನ್ ಅಂತ ಹೇಳಿ ಹಿಂಜದ್ರ ಗೊತ್ತದೇನ್ರಿ ಏನಂದ್ರು ಯಾನೋ ಕಿಸಿ ಹಚ್ಚಿಲತ್ತ ಎಲ್ಲಿ ಹೋದಲ್ಲೆಲ್ಲ ಪ್ರವಚನ ಹೇಳಕ್ರ ಬಂದು ಭಕ್ತರಿಗೆ ಮೊದಲೆಲ್ಲ ಅನ್ನ ದಾಸೋಗ ಮಾಡ್ರಿ ಅಂದಾರ ಅದಕ್ಕೆ ಏನು ಬುದ್ಧಿವಂತರ ಅಂತೇಳಿ ಬುದ್ಧಿಜೀವಿ ಅಂದಾರ ಅವರಲ್ಲಿ ಮೊದಲೇ ಬುದ್ಧಿ ಫೌಂಡೇಶನ್ ಅದ ಕಿಶ ಬೇಡ ಯಾನು ಬೇಡ ಅಂತೇಳಿ ಬುದ್ಧಿ ಇದ್ದಲ್ಲಿ ಅದು ಮಾಡ್ಕೊಳಕ್ಕೆ ಬರ್ತದೆ ಬುದ್ಧಿ ಇರ್ಲಿಕ್ಕಂದ್ರೆ ಅದು ಮಾಡ್ಲಿಕ್ಕೆ ಬರುವುದಿಲ್ಲ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಸಿದ್ಧಾರೂಢರು ಹೊಳಿ ದಾಟ್ತಿರು ಹೊಳಿ ದಾಟು ಒಳಗೆ ಆ ನಾವಿನವ ಇವರಿಗೆ ತೋಳಿಲ್ಲ ಯಾಕ ನಾವು ಕಟ್ಟಿಯಲ್ಲಿ ಹೋಗಿದ್ದೆ ಅವ ಊಟ ಕೂತಿದ್ದ ನಾವು ಊಟ ಮಾಡಿ ದಾಟಿಸ್ತೀನ್ರಿ ಅಂತ ಹೇಳಿ ಆಟೋ ತನ ಕುಂದ್ರಿ ಅಂತ ಹೇಳಿ ಸಿದ್ದೇಶ್ವರಪ್ಪ ಅವ್ರಿಗೆ ಹೇಳ್ಯಾರ ಅವರು ಅವಾಗ ಇನ್ನೊಬ್ಬ ಸಾಧು ಬಂದ ವಿದ್ಯೆ ಕಲ್ತಾವನ್ರಿ ಅವ ವಿದ್ಯಾ ಕಲ್ತಾವ ಪತಿಪೂರ್ಣ ವಿದ್ಯಾ ಏನೇನು ಕಲ್ತಿದ್ರಿ ವಿದ್ಯಾ ಅವ ಎಲ್ಲ ಹೊಳಿ ಮ್ಯಾಗ ದಾಟೋದು ವಿದ್ಯಾ ಕಲ್ತಿದವ ನಾಯಕ ನಾವು ಕುಂಡಿರ್ಬೇಕಂತ ಹೇಳಿ ಕ್ಯಾಮಿ ಅರಿವಿ 4 ಪದರ ಮಾಡಿ ತುಂಬಿದ ಹೊಳಿ ಒಳಗೆ ಕುತ್ತ ಏನು ಅವ ಬರುತ್ತಾನ ನಾಯಕ ತಡಿಬೇಕಂತ ಹೇಳಿ ಅದರ ಮ್ಯಾಲ ಕುತ್ತ ತನ್ನ ಇದ್ಯಾದ ಹಿಂದೆ ನೀರಿನ ಮ್ಯಾಲ ಹೊಂಟತದು ಮಂತ್ರ ಓದಲಕತ್ತ ಇದ್ಯಾದ ಮಂತ್ರ ಆ ಕ್ಯಾಮಿ ಅರ್ಬಿ ಮ್ಯಾಗ ಕೂತು ತುಂಬಿದ ಹೊಳ್ಯಾಗ ಹೊಂಟತದು ನಾವು ಹೊಂಟಂಗ ಅರಿಬಿ ಅಲ್ಲಕತ್ತ ಅರ್ಬಿ ಮ್ಯಾಗ ಕೂತ್ ಹೊಂಟ ಆ ನಾವಿನ ಊಟ ಮಾಡ್ದ ಸಿದ್ಧಾರೂಢರು ಕೂತರು ಹೌದು ನಾವಿನೊಳಗ ಕೂತು ಅವರು ಆ ನಾವನಾಗ ಹೋಗಿ ಅಚ್ಚಿ ಕಡೆ ದಾಟಟ್ಗೆ ಅವ ಅರ್ಬಿ ಮ್ಯಾಗ ದಾಟದವ ಅಲ್ಲೇ ಇದ್ದ ಯಾಕೆ ನಿತ್ತಾನ ಹೋಗ್ಬೇಕಿಲ್ಲ ಸಿದ್ಧಾರೂಢರು ಕೂಡ ವಾದ ಮಾಡ್ಬೇಕಂತ ಹೇಳಿ ನಿತ್ತ ದೊಡ್ಡ ಹೆಸರದ ಇವ್ರದು ಬುದ್ಧಿಜೀವಿ ಅಂತ ಹೇಳಿ ಅವರಿಗೆ ಮಾತಾಡ್ಬೇಕಂತ ನಿತ್ತ ಈ ಸಿದ್ಧಾರೂಢರು ನಾವಿನಂದು ಇಳಿದ್ರು ಹೌದು ಇಳಿದ ಕೂಡಲೇ ಇವ ಸಾಧು ಕೇಳ್ದ ಅರ್ಬಿ ಮ್ಯಾಗ ದಾಟದವ ಇದ್ಯಾದವ ಏನತ್ತ ಏನೋ ಸಿದ್ದಪ್ಪ 3 ಲೋಕದಾಗ ನಿನ್ನ ಹೆಸರು ಭಾಳ ದೊಡ್ಡ ಹೆಸರ ನಾ ಹೆಂಗ ಇದ್ಯಾದಿಂದ ನಾ ಅರ್ಬಿ ಮ್ಯಾಗ ದಾಟದ ನೀ ಕಲ್ತೇ ಇಲ್ಲಲ್ಲಪ್ಪ ಇಂಥ ಇದ್ಯಾ ನೀ ಕಲ್ತಿಲ್ಲೋ ನೀನು ಸುರ್ತಿ ಜಗ ಸಾರ್ತದ ಏನು ಶಕ್ತಿ ನಿನ್ನಲ್ಲಿ ಇಲ್ಲ ಅವ ವಾದ ಮಾಡ್ದ ಹೌದು ಅವಾಗ ಸಿದ್ಧಾರೂಢರು ಅಂದ್ರತ್ತ ಏನತ್ತ ಈ ಅರ್ಬಿ ಮ್ಯಾಗ ದಾಟು ವಿದ್ಯಾ ಎಷ್ಟು ದಿನ ಕಲ್ತ್ಯಪ್ಪ ಅಂತ ಕೇಳ್ದ ಏನು ಈ ಅರ್ಬಿ ಮ್ಯಾಲ ಹೊಳಿ ದಾಟು ಅಂತ ವಿದ್ಯಾ ಕಲಿಬೇಕಾದ್ರೆ ಎಷ್ಟು ದಿನ ಹತ್ಯದ ನಿನಗೆ ಹತ್ಯದ ಅವ ಅಂದತ್ರಿ 40 ವರ್ಷ ಆಯ್ತು ಇದು ಕಲಿತು ನನಗೆ 40 ವರ್ಷ ಹತ್ಯದ ಈ ವಿದ್ಯಾ ಕಲೀಲಕ್ಕ 40 ವರ್ಷ ಹತ್ಯದ ನೋಡ್ರಿ ಸಿದ್ಧಾರೂಢರು ಇದಕ್ಕೆ ಹೆಂಗೆ ಹೇಳ್ಯಾರ ಹೆಂಗ ಇಲ್ಲ ನನಗೆ ನಾವನಾಗ ಚಾರಣೆ ಕೊಟ್ರ ಒಬ್ಬ ಹೊಳಿದ ಹಾಡ್ಸ್ಯಾನ ಹೌದಲ್ಲ ಬರೀ ಕೇವಲ ಚಾರಣೆ ಕೊಟ್ರ
ಚಾರಣೆ ಕೊಟ್ರು ಹೊಳಿ ದಾಂಡ್ಸ್ಯಾನ, ಅರ್ಬಿ ಮ್ಯಾಲ ಕೂತು ನೀ ಇದ್ಯಾದ ಮ್ಯಾಗ ದಾಂಟಿದಿ. ಚಾರಣಕ್ಕೆ ದಾಂಟುವುದು ಹೊಳಿ 40 ವರ್ಷ ಕಲ್ತಿದೆ ಅಂದ್ರೆ ಎಷ್ಟು ನಾಲ್ಕಿದ್ಯತ್ತಂದ್ರತ್ತ ಸಿದ್ಧಾರೂಢರು. ಚಾರಣದ ಇದ್ಯಾ, ಚಾರಣೆ ಕೊಟ್ರು ಹೊಳಿ ದಾಂಡ್ಸ್ಯಾನ. ಹೌದಲ್ಲ, ಹೌದಿಲ್ರಿ? ಅಂತದಕ್ಕೆ 40 ವರ್ಷ 40 ವರ್ಷ ಕಲ್ತಾನತ್ ನೋಡ್ರಿವ. ನಿನ್ನ ಜಲದಾಗ ನಿನ್ನ ಮಾರಿ ತೋರಿಸ್ಬೇಡ ನನಗತ್ತೇಳಿ ಸಿದ್ಧಾರೂಢರು ಬೈದಾರಂತವ್ರಿ. ಹಂಗಾಯ್ತು ನೋಡ್ರಿ ಇವ್ರದ್ದು ಇವತ್ತು. ಹಂಗ ಬುದ್ಧಿ ಬೇಕು ಮನುಷ್ಯನಲ್ಲಿ. ಬೇಕು ಬೇಕು ಬೇಕಾದಟ್ಟ ಮನಸ್ಸು ಬೇಕಾದ್ರ ಮ್ಯಾಗ ಹೋದ್ರೆ ಬುದ್ಧಿ ಹೇಳ್ತದ ಅದು ಮಾಡಬಾರತ್. ಒಬ್ಬನ ಹೊಲಕ್ಕೆ ತುಡುಗಿ ಒಂದು ಚಲೋ ಇತ್ತನ ಮನಸ್ಸು ಹೋಗ್ತದ. ಹೌದು, ಮನಸ್ಸು ಹೋದ್ರ ಒಳಗೆ ಬುದ್ಧಿ ಹೇಳ್ತದ ಇದು ಬ್ಯಾಡ, ಇದು ಬ್ಯಾಡತ್ತದ ಬುದ್ಧಿ. ಹೌದು ಹೌದು, ಜಗತ್ತದೊಳಗೆ ಬುದ್ಧಿ ಬಹಳ ಶ್ರೇಷ್ಠದ. ಅದಕ್ಕ ಅಂಥ ಬುದ್ಧಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಜಗತ್ತದಲ್ಲಿ ಯಾವ ಕೆಡಕಾಗೋದಿಲ್ಲ. ಹೌದು, ವಿದ್ಯಾದೊಳಗ ಅನೇಕ 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 ಇದ್ದರೂ ಕೂಡ ವಿದ್ಯಾ ಒಂದು ದಿನ ನಿನಗೆ ನಾಶ ಮಾಡ್ತದ. ಬುದ್ಧಿ ಎಲ್ಲ ವಿದ್ಯೆ ನಾಶ ಮಾಡಲ್ಲ, ಕೆಲವೊಂದು ವಿದ್ಯೆ ನಾಶವೂ ಮಾಡ್ತದ, ಮೋಸನೂ ಮಾಡ್ತದ. ವಿದ್ಯಾ ಎದಕ್ಕೆ ಹಚ್ಚಿ ಮಾತಾಡಬೇಕು ಅನ್ನೋದು ಮೊದಲು ನಿಮಗಿದು ತಿಳಿಬೇಕು. ಹೌದಲ್ಲ, ಎದಕ್ಕರಿ ಹಚ್ಚದ್ರ ಅದು ವಿದ್ಯಾ ಅಲ್ಲ. ನಮ್ಮ ಮಾಸ್ತರ್ ಹೇಳಿದ್ರಿಲ್ಲ ಈಗ ಏನತ್ತ ಲಕ್ಷಾಣ ಮುತ್ತೆಯವರು ಹೋಗೂರು ಎಲ್ವೆಗೆ ತರ್ಬೋದು. ಹೌದಲ್ಲ, ಅರಿಕೇರಿ ಸಿದ್ದಪ್ಪ ಮಹಾರಾಜರು ಇಲ್ಲಿ ಭಂಡ್ರಗೊಟ್ಟಿ ಒಳಗೆ ಕೂತು ಮೋಳ್ಯಾದೊಳಗೆ ಹಿರುವಳಿ ಒಳಗೆ ನಾವಿನ ತೂತಿಗೆ ಕೈ ಹಚ್ಚೋದು. ಹೌದಲ್ಲ, ಇವು ವಿದ್ಯೆ ರೀ. ವಿದ್ಯಾ ಹೇಳಬೇಕು. ಮದಗೊಂಡ ಮುತ್ತೆಯವರು ಬರೇ ಎಲ್ಲಿ ಡಾಂಬರ್ಗಳಿಗೆ ಅಪ್ಪು ಅಂತ ಹೇಳಿ ಮಾರಿದ್ರೆ ಹೊಟ್ಟೆ ಕಡ್ತ ನಿಂತದ. ಇವಕ್ಕೆ ವಿದ್ಯಾ ಅನ್ನಬೇಕು. ಜ್ವಾಳದ ಚೀಲ ಒಳಗೆ ಇಟ್ಟು ಕೀಲಿ ಹಾಕಿರು. ಮಹಾರಾಜರು ಏನೋ ಒಂದು ಮಾತು ನನಗೆ ಭಾಳ ಚಂದ ಹೇಳಿದ್ರಿ ಇವರು. ಮದಗೊಂಡ ಮುತ್ಯನ ವಿದ್ಯಾ ತುಕಾರಾಮ್ ಮಹಾರಾಜರು ಕಲ್ತಾರ ಅಂತ ಹೇಳಿ. ಹೌದು ಹೌದು ಹೌದು, ಇವರಲ್ಲಿ ವಿದ್ಯೆ ಅದ ಹೇಳಿ ಜಗ ಎಲ್ಲ ಶ್ರುತಿ ಸಾರ್ತದ, ತಿರುಗಾಡ್ತಾರ ತನ್ನವರು. ಇದೇ ಪರ್ಸು ಮಾಸ್ತರ್ ಅವ್ರೇ ಅಂದಾರಿಲ್ರಿ, ನಮ್ಮ ಅಂದಾರಿಲ್ಲ. ಮದಗೊಂಡ ಮುತ್ಯ ನಿನಗೆ ವಿದ್ಯಾ ಕೊಟ್ಟ ಅಂತೇಳಿ ನಿನಗೆ ಜಗ ಎಲ್ಲ ಕರ್ನಾಟಕ ಮಹಾರಾಷ್ಟ್ರದಾಗ ತುಕಾರಾಮ್ ಮಹಾರಾಜ್ ಅತ್ತಾರ. ಅವ ವಿದ್ಯಾ ಕೊಡ್ಲಿಕ್ಕಂದ್ರೆ ನೀ ಮಾಡ್ತಿದ್ದಿ ಅನ್ನೋದು ಅಂದಾರ. ನಿಮಗೊಂದು ಮಾತು ಕೇಳ್ತಾ, ಇದು ಒಂದು ಮಾತು ದಂಡಿಗೆ ಬಂದು ಒಂದು ಮಾತು ಅಂದ್ರಿ. ಏನು ಅಲ್ಲ, ಇಟ್ಟೆಲ್ಲ ಮಂದಿ ಅದ, ತುಕಾರಾಮ್ ಮಹಾರಾಜನ ಬಲ್ಲೆ ವಿದ್ಯೆ ಇಲ್ಲ. ಅಲ್ಲಿ ಯಾರು ನೋಡಚ್ಚಿಗೆ ಅಂಶದ್ದು ಬಂದು ಅವ ಒಬ್ಬ ವಿದ್ಯಾದವನ, ಅವ ಕಲಸಣ, ಇವ್ರು ಕಲಿತಾರ, ಇವ್ರು ಬುದ್ಧಿಯವ್ರು ಅದಾರ, ಅವ ವಿದ್ಯಾದವನ. ನಿನ್ನ ಬಲ್ಲೆ ಕಲಿಮೆ ಅದ, ಎಡ್ಡು ನೀನೇ ಮಾತಾಡ್ತಿ. ಒಮ್ಮ ಮದಗೊಂಡ ಮುತ್ತೆಯವರು ತುಕಾರಾಮ್ ಮಹಾರಾಜ್ ವಿದ್ಯಾ ಕೊಟ್ಟಾನ ಒಮ್ಮೆ ನೀವೇ ಹೇಳ್ತೀರಿ. ಮತ್ತ ಅಂಶದ ಮಹಾರಾಜ್ ವಿದ್ಯಾದ ಅಂಶ ಅವ ಒಬ್ಬ ವಿದ್ಯಾದವನ, ಇವ್ರು ಕಲಿಸ್ತಾರ ಅಂತ ಹೇಳಿ ನೀವೇ ಹೇಳ್ತೀರಿ. ಸಾಗದಂಗೆ ಇಲ್ಲಿ ನಾ ಕೇಳ್ತವನಿಗೆ ತುಕಾರಾಮ್ ಮಹಾರಾಜರು ಒಬ್ಬರೇ ಶಿಷ್ಯರಿಲ್ಲ ಮದಗೊಂಡ ಮುತ್ಯಾಗ. 2,000 ಮೇಳ ಮಾಡ್ಯಾನ ಮದಗೊಂಡ ಮಹಾರಾಜ್. ಹೌದಲ್ಲ, ಯಾಕೆ ಮಲ್ಕರಿಸಿದ್ದ ಎಟ್ಟವ್ ಜಗತ್ತದಾಗ ಮೇಳ 2,000. 2,000 ಮೇಳದಾಗ ತುಕಾರಾಮನೇ ಒಬ್ಬ ಬ್ಯಾರೆ ಬೆಳೆದಾನ. ಇವೊಂದು ಇದ್ಯಾ ಬ್ಯಾರೆ ಕೊಟ್ಟಾನ ಏನವ ಗುರುವ. ಹಾ, ಅವ್ರಿಗೆ ಕೇಳಕತ್ತಿದೆ. 2,000 ಮಂದಿಗೆ ಕೊಟ್ಟಾನಿಲ್ರಿ. ಅವ್ರು ನಗಲಕತ್ರ ಕೇಳಕತ್ತಾನ. ಹಂಗೋ ಶಿವಣ್ಣ ಕಾಕ 2,000 ಮಂದಿ ಕೊಟ್ಟಾನ. ತುಕಾರಾಮನೇ ಒಬ್ಬ ಯಾಕೆ ಬೆಳೆದ? ಹಾ, ಅವರು 2,000 ಮಂದಿ ಎಲ್ಲರಿಗೂ ಇದ್ದೇನೆ ಕೊಟ್ಟಾನ. ಆಯಿಂದ ಮಾತು ಹಿಂಗೆ ಹೇಳ್ತಾರೆ ನಡು ಒಂದೊಂದು ಮಾತ. ತುಕಾರಾಮ್ ಮಹಾರಾಜರದು ಯಾನೆಲ್ಲ ತಂದಿ ಸ್ಥಾನದೊಳಗೆ ಅದಾರ. ಇದು ಪಂಪ. ಒಬ್ಬೊಬ್ರಿಗೆ ಕುಡಿದ್ರ ನಿಶೆ ಆಗ್ತದತ್ತ. ಅವ್ರಿಗೆ ಪರಸು ಮಾಸ್ತರ್ಗ, ಆ ಅಂಶದ ಮಾಸ್ತರ್ಗ ನೋಡೋಣ ನಿಶೆ ಆಗ್ಲಕತ್ತದತ್ತ ನೋಡ್ರಿ. ಮತ್ತೆ ಹಿಂಗ ಅನ್ನೋದು. ಮತ್ತಿದು ಸಣ್ಣ ಹುಡುಗದ, ಮತ್ತು ಹನುಮಂತ ಗೌಡನ ಮರಿ ಮತ್ತೆ ಹಿಂಗ ಭಾಷೆಗೆ ಮಾರ್ತದ. ನಿನಗೆ ಎಷ್ಟು ನಿಶೆ ಆಗ್ತದ ನೋಡು, ಅಟ್ಟು ನಮ್ಮ ಕಿವಾಗ ಹಾಕೋತೇವ್ ನಿನ್ನ ನಿಶೆ. ಎಷ್ಟಾಗ್ಯಾರ ಯಾರು ಮಾಡೋದಿ ಮಾಸ್ತರ. 45 ವರ್ಷ ಆಯ್ತು, ದಂಧನೇ ಇದೆ ಅದು ನಮ್ಮದು. ನೀವು ಯಾವ ಟೇಜ್ ಮ್ಯಾಗ ಮಾತಾಡ್ತೀರಿ, ಯಾವ ವಿಷಯದ ಮ್ಯಾಗ ಮಾತಾಡ್ತೀರಿ, ನೀವು ಎಟ್ಟರ ಮಟ್ಟಿಗೆ ಮಾತಾಡ್ತೀರಿ. ಇರ್ಲಿ ಬಿಡು, ಅವ್ರಿಗೆ ಅಷ್ಟೇ ಬುದ್ಧಿ ಅದ ಹೇಳಿ ನಾವು ಗಪ್ಕೊಂಡಿರ್ತೇವೆ. ಪರ್ಸು ಮಾಸ್ತರ ಎಲ್ಲ ಮತ್ತೆ ಒಳಗೊಮ್ಮ ಡಬ್ಬರ್ಸ್ಕೊಂಡಂಗೆ ಮಾಡ್ಲಕತ್ತಾರ್ರಿ. ಇದು ಹನುಮಂತ ಗೌಡ್ರ ಮರ್ಯಾದೆ. ಇದು ಇಲ್ಲಿ ಮಗಲಾಗಿ ಯಾವಾದ ಮೇಳದ ತಿಳಿದು ಮಾತಾಡ್ರಿ.
ಏನು ನೋಡಪ್ಪ, ಮದಗೊಂಡ ಮಹಾರಾಜರ ಹಗ್ಗ ಭಾಳ ಉದ್ದದ. ನಿಮ್ಮಂಥ ಮ್ಯಾಳಗಳಿಗೆ ಕೈಗೆ, ಕಾಲಿಗೆ, ಕೋಡಿಗೆ, ಬಾಲಿಗೆ ಎಲ್ಲ ಬಂದು ಇನ್ನ ಡಿಗ್ಗಿಸಿಲ್ಲ ಕುಳಿತದ. ಎಲ್ಲಿ ಓಡಾಡವ್ರು ನೀವು? ತುಕಾರಾಮ್ ಮಹಾರಾಜರು ಅಂಶದ ಬಂದಾರಂದ್ರೆ ಎಲ್ಲಾರ್ದು ಧೋತ್ರ ಶೈಲಿ ಆಗ್ತಾವ. ಯಾಕ? ಕಾನೂನು ಚೌಕಟ್ಟದಾಗ ಅವ್ರು ಅದಾರ. ತಪ್ಪಿಲ್ರಿ ಅವನು. ನಾವು 40 ವರ್ಷ ಆಡಿದ್ರೆ ನಾವು ಯಾವ ಏದ ಬಿಟ್ಟು ಯಾವ ಮಾತಾಡಿಲ್ಲ, ಹಾದಿ ಬಿಟ್ಟು ಮಾತಾಡಿಲ್ಲ. ಸಿದ್ಧಟ್ಟಿಗಿದ್ದರು ನಮ್ಮ ಕಾನೂನು ಚೌಕಟ್ಟದಾಗೆ ಮಾಡಿ ಮಾತಾಡಿದೆವು. ಹಾದಿ ಬಿಟ್ಟು ಒಬ್ರು ಮಾತಾಡಿದ್ರಂದ್ರೆ ಅವ್ರಿಗೆ ತಂದು ಹಾದಿಗೆ ಹಚ್ಚಿದೆ ಬಿಟ್ಟೆ. ಯಾವ ಪೌರಾಣಿಕದೊಳಗಾದರೂ ಸಾಕಾಗಟ್ಟು ವಿಷಯ ನಮ್ಮ ಈ ಯೂಟ್ಯೂಬ್ದೊಳಗೆ ಹೋಗ್ಯಾವ, ಅದರಾಗ ತೆಗೀರಿ. ಯಾರಿಗರೆ ನಾವು ಕೊಂಚಿ ಯಾವಾದರೆ ರಾಮಾಯಣ ಮಹಾಭಾರತದಲ್ಲಿ ನಾವು ತಪ್ಪು ಮಾತಾಡಿದೆವು ಅಂದರೆ ಜನರಿಗೆ ಏನು ಈ ಕುತ್ತ ಮಂದಿಗೆ ನಾವು ಜನರಂಜನೆ ಮಾಡುವುದು. ಹೌದಲ್ಲ? ನಿಮಗಾಗಿ ಮಾಡುವುದಿಲ್ಲ. ನೀಂದೊಂದಿನ ಕೂಡ್ತೀನಿ, ನಾಳಿಗಿಲ್ಲ. ಇವರು ಸಭಾ ನಮಗೆ ಯಾವಾಗ ಅಲ್ಲಿ ಬೇಕಾಗ್ತದೆ. ಆಕ್ಳೋಡ್ಯಾಗ ಸಭಾ ಅದ, ನಾಳಿಗೆ ಮಾನಿಕ್ಯಾಳದ, ಬೆವರಿಗೆ ಆಗದ, ಹಿಂಗೆ ದಿನ ಒಂದು ಪ್ರಕಾರದಲ್ಲಿ ನಮಗೆ ಸಭಾ ಬರ್ತದೆ. ಅವ್ರಿಗೆ ಯಾವ ನೀತಿ ಮಾತು ಹೇಳಬೇಕು, ಆ ಜನರಿಗಾಗಿ ನಾವು ವಿಷಯ ಬೆಳೆಸೋದದ. ನೀವು ಒಂದು ದಿನ ಆಕ್ಳೋಡ್ಯಾಗ ಕೂಡಿರಿ, ನೀವು ದಿನ ಕೂಡವ್ರಲ್ಲ. ಹಂಗೆ ಈ ಜನ ನಮಗೆ ಸಂಪರ್ಕ ದಿನ ಅದ. ಅವರಿಗೆ ಯಾವ ವಿಷಯ ಕೊಡಬೇಕು ಅನ್ನೋದು ಹೇಳಬೇಕಾಗ್ತದೆ. ಯಾಕಂದ್ರೆ ನಾವು ದೊಡ್ಡ ಮೇಳಿನವರು, ನೀವು ಹತ್ತಿರಿ ಎಲ್ಲರೂ ಇರ್ತಾರೆ. ನಾವು ತಪ್ಪು ಸಂದೇಶ ಕೊಟ್ಟೇವಂದ್ರೆ ನಮ್ಮದಿಂದ ಎಷ್ಟೋ ಮಕ್ಕಳು ಕಲಿಯುವ ಅದಾವಲ್ಲ, ಯಾನರೇ ಕಲ್ಮಿ ಮಾಡಿ ಹೇಳೋದಿಲ್ಲ. ಮತ್ತು ಅವನು ಬಂದು ನನಗೆ ನೋಡೋಣ ನಿಶಾನೆ ಆಗ್ಲಕತ್ತದ ಅನ್ಕೋತ ನಿತ್ತು ಅಂದ್ರೆ ಫಳ್ಯಾಗ ಮಾತಾ ಬುದ್ಧಿ ಅನ್ನೋದು ಎದಕ್ಕೆ ಹಚ್ಚಬೇಕು ಮತ್ತು ವಿದ್ಯಾ ಎದಕ್ಕೆ ಹಚ್ಚಬೇಕು. ರಾಮಾಯಣದೊಳಗೆ ಒಮ್ಮ ಲಕ್ಷ್ಮಣ ತಾಯಿಗೆ ಕೇಳ್ದ. ಹೌದು, ಏನತ್ತ? ತಾಯಿಗೆ ಕೇಳ್ದ. ಅವಾಗ ತಾಯಿ ಬುದ್ಧಿ ಮಾತು ಹೇಳ್ಯಾಳ. ಬುದ್ಧಿ ಲಕ್ಷ್ಮಣನಿಗೆ ಹೆಂಗೆ ಕೊಡ್ತಾಳ ಬುದ್ಧಿ ತಾಯಿ ಅನಂತದ ಒಂದು ಮಾತು ಹೇಳುದು. ಅವಾಗ ನಿಮ್ಮ ಅಣ್ಣನು ಕೂಡ ಹೊಂಟಿದಿ ಎಲ್ಲಿ? ವನವಾಸಕ್ಕೆ. ಹೌದಲ್ಲ? ನಾ 3 ಮಾತು ನಿನಗೆ ಹೇಳ್ತೀನಿ, ಅವು ಪಾಲಿಸಿವ. ಅವು ಪಾಲಿಸ್ತಾ ಅಂದಂದ್ರೆ ಅಣ್ಣನ ಸಂಗಾಟ ನಿನಗೆ ಕಳವ್ತೇನೋ ನೋಡ್ರಿ. ಇವು ಬುದ್ಧಿ ಮಾತಿವು. ಹೌದು. ಯಾಕ ಹೇಳಂದವ 3 ಮಾತು ಹೇಳ್ತಾಳಕ್ಕಿ. ಏನಂತ? ನಿಮ್ಮ ಅಣ್ಣನು ಕೂಡ ಹೊಂಟಿದಿ, ಹೋಗಿ ಬ್ಯಾಡ ಅನ್ನೋದಿಲ್ಲ. ಅಕ್ಕಿ 20 ವರ್ಷಿನ ಅಕ್ಕಿ ಸೀತಾದೇವಿ ನಿಮ್ಮ ವೈನಿ ನಿನ್ನ ಗುಡಾನೇ ಇರ್ತಾಳ. ಅದಾಳ ಅತ್ತಿಗೊಬ್ಬಾಕಿ ಅದಾಳ. ಹೌದು. ನಾವೊಂದು 3 ಮಾತು ನಿನಗೆ ಹೇಳ್ತೀವಿ. ಯಾವ್ಯಾವು ಹೇಳು? ಬುದ್ಧಿ ಮಾತು ಹೆಂಗೆ ಹೇಳ್ತಾಳ ನೋಡಿ. ನೋಡು, ರಾಮದೇವರ ವನವಾಸಕ್ಕೆ ಹೋದ. ಅವ ಕಂಟಿ ಕಲ್ಲ ಮುಳ್ಳ ಗಿಡ ವನ ತಿರುಗ್ತಾನ. ಹೌದಲ್ಲ? ಅವ ಎಲ್ಲಿ ಕಲ್ಲು ಮ್ಯಾಗ ಕೂತಂದ್ರೆ ನೀ ನೆಲದ ಮ್ಯಾಗ ಕುಂಡ್ರು. 14 ವರ್ಷ ವನವಾಸ ಅದ. ಅವನೇ ನೆಲದ ಮೇಲೆ ಕೂತಂದ್ರ ಅವನ ಪಾದ ತೊಳೆದ ಕೇಸಿನ ಅವನ ನಮಸ್ಕಾರ ಮಾಡು. ಅಂತ ನೀತಿ ಮಾತು ಹೇಳ್ತಾಳೆ. ಮತ್ತು ಇಂದ ನಿಮ್ಮ ಅಪ್ಪ ದಶರಥ ಅಲ್ಲ. ಇದು 2ನೇ ಮಾತೇನ್ರಿ? ಇದು 2ನೇ ಮಾತು. ಅಂದ್ರೆ ನಿಮ್ಮಪ್ಪ ದಶರಥ ಅಂತ ತಿಳಿ, ಅಣ್ಣ ತಿಳಿಬೇಡ. ಶ್ರೀರಾಮಚಂದ್ರಗ ಅಪ್ಪ ತಿಳಿತಿಳಿ ಅಲ್ಲಿ ಇರುತ್ತಾನ. ಅಯೋಧ್ಯ ಎಲ್ಲಿ? ವನವಾಸದಾಗ ಇರುತ್ತ. ಕೋಟಿ ಒಳಗ ಅಪ್ಪ ತಿಳಿತಿಳಿ ಅಣ್ಣಗ. ಹೌದು. ಇನ್ನೊಂದು ಮಾತು 3ನೇದು ಹೇಳ್ತಾಳಕಿ. ಏನು? ನಿನ್ನ ಕೂಡ ನಿನ್ನ ಅತ್ತಿಗೆ ಅದಾಳ. 14 ವರ್ಷ ದಿನ ನೀವು 3 ಮಂದಿ ಕೂಡಿರ ಅವ್ರಿದ್ದೀರಿ. ಹೌದು. ನಿಮ್ಮ ತಾಯಿ ಸುಮಿತ್ರ ಅಲ್ಲ, ನಿನ್ನ ತಾಯಿ ಸೀತಾದೇವಿ ಅಂತ ಹೇಳಿ ಇದು ಬುದ್ಧಿ ಮಾತು ಹೇಳ್ತಾಳ. ತಾಯಿ ಭಾವದಿಂದ ನೋಡು. ಮಗನಿಗೆ ಹೇಳ್ತಾಳ ಅಲ್ಲಿ ಹೋಗು ಅಣ್ಣನ ಕೂಡ ಅಂತೇಳಿ. ಇವು ಬುದ್ಧಿ ಮಾತ್ರಿ ಇವು. ಹಂಗ ಜಗತ್ತದೊಳಗೆ ಬುದ್ಧಿ. ಇವು 3 ಮಾತು ಪಾಲಿಸಿ ಬಂದ ರಾಮಾಯಣದೊಳಗೆ ಲಕ್ಷ್ಮಣ. ಅದಕ್ಕೆ ನಾವೇನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಈ ಜನರಿಗೆಲ್ಲ ನಾವು ಬುದ್ಧಿ ಹೇಳಬೇಕಾಗ್ಯದ. ಹೌದು. ಬುದ್ಧಿ ಹೆಂಗೆ ಹೇಳಬೇಕಾಗ್ಯದ? ಸಂಸಾರದೊಳಗೆ ಅನೇಕ ಬುದ್ಧಿ ಅವ. ರಾಜಕಾರಣಿ ಒಳಗೆ ನಮಗೆ ಬೇಕಾಗ್ತದ ಬುದ್ಧಿ. ಬೇಕು. ಬೀಗರು ಬಿದ್ದರಲ್ಲಿ ಬುದ್ಧಿ ಬೇಕಾಗ್ತದ. ಹೌದು. ಅಣ್ಣ ತಮ್ಮಗಳಲ್ಲಿ ಎಲ್ಲರಲ್ಲಿ ಬುದ್ಧಿ ಬೆಳೆಸಬೇಕಾಗ್ತದ. ಯಾವ್ಯಾವ ಜಾಗಕ್ಕೆ ಹೆಂಗೆ ಬುದ್ಧಿ ಬೆಳೆಸಬೇಕು ಹಂಗೆ ಬೆಳೆಸಬೇಕು. ಹೌದಲ್ಲ? ಎಲ್ಲರೇ ಬುದ್ಧಿ ಎಲ್ಲರೇ ಬೆಳೆಸೋದು ಅಲ್ಲದು. ಅಲ್ಲ. ಸಭಾದಾಗ ಬುದ್ಧಿ ಇಸೆ ಇಟ್ಟಾರ.
ನಾವು ಬುದ್ಧಿ ಹೆಂಗೆ ಬೆಳೆಸಬೇಕು. ಇದು ಲಕ್ಷ್ಮೀದೇವಿ ಜಾತ್ರೆ ಅದ. ಈಗ ಎಲ್ಲ ಒಂದು 100 ಮನೆಯವ್ರು ಕೂಡಿ ಒಂದು ಜಾತ್ರೆ ಮಾಡ್ತಾರೆ. ಅದಕ್ಕೆ ಎಷ್ಟೋ ಲಕ್ಷ 2-3 ಲಕ್ಷ ಗಟ್ಟಲೆ ದುಡ್ಡು ಬರ್ತದೆ ಹೋಗ್ತದೆ. ಹೌದು. ನೀವು ಎಲ್ಲರೂ ಒಂದಾಗಿ ಒಂದು ಸ್ವಲ್ಪ ತಪ್ಪಬಹುದು. ಹೌದಲ್ಲ, ತಪ್ತದೆ. ಏನೇ ಮಾಡಿ ತಪ್ಪಿದ್ರು ಬುದ್ಧಿ ಅದರಾಗ ಬೆಳೆಸಿರಿ. ಹೌದಲ್ಲ. ಇಂದ ಮಲಕಾರ್ಸಿದ ತಪ್ಪದಂದ್ರೆ ನಾಳಿಗೆ ಶುದ್ಧ ಆಗ್ತಾನೆ. ಹೌದಲ್ಲ. ಏಕಕಾಲಕ್ಕೆ ಹೋಗಿ ಜಗಳ ಮಾಡಬಾರ್ದು. ಇಂಥ ಸಮಾಜ ಮುರಿಬಾರ್ದು. ಹೌದು. ಯಾವ ಮುರಿತೀರಿ ಇಂಥ ಸಮಾಜ, ಇಂಥ ಕಮಿಟಿ ಯಾವ ಮುರಿತೀರಿ, ಜಗತ್ತದಲ್ಲಿ ವರ್ವರ್ಕಿ ನರಕ ತಪ್ಪುದು ನಿಮಗೆ. ಏನೋ ಇದ್ರೊಳಗೆ ಯಾರು ಇತ್ತಂಡ ತಂದು ಕೆಡಿಸಲಕ್ಕೆ ಬರ್ತದ. ಹೌದಲ್ಲ. ಇದು 20 ವರ್ಷದ ಜಾತ್ರೆ ಒಂದೇ ದಿನದಾಗ ಇಬ್ಬರು ಕೂಡಿ ಇದು ಜಾತ್ರೆ ಕೆಡಿಸಲಕ್ಕೆ ಬರ್ತದೆ. ನಿಮಗೆ ಅಡ್ಡ ಹಿಡಿಸ್ತಾರೆ. ಖರೆ ಅವ್ರಿಗೆ ವರ್ವರಿಕೆ ನರಕ ತಪ್ಪುದಿಲ್ಲ, ರೊಕ್ಕ ಬರ್ತದ ಹೋಗ್ತದ. ಹೌದು. ಈ ಜಾತ್ರೆ ಒಳಗೆ ನಾವು ಹೆಂಗಿರ್ಬೇಕು, ಮನಿ ಮಾರದಲ್ಲಿ ಜಗಳ ಇರ್ತದೆ, ಹೆಂಡ್ರ ಮಕ್ಕಳಲ್ಲಿ ಜಗಳ ಇರ್ತದೆ. ಜಾತ್ರೆ ಬಂದ ಕೂಡಲೇ ಮನ ಒಂದಾಗಬೇಕು. ಹೌದು ಹೌದು ಹೌದು. ಅವು ಅನೇಕ ಬರ್ತಾವ ಹೋಗ್ತಾವ. ಹೌದು. ಅಂಥ ಜಗಳಿಗೆ ವಿಚಾರ ಮಾಡಬೇಡ್ರಿ. ಅಂಥವು ಎಷ್ಟೋ ಆಗಿ ಹೋಗ್ತಾವ. ತಾವೆಲ್ಲರೂ ಎಲ್ಲರೂ ಅಣ್ಣತಮ್ಮರಾಗಿ ಈ ಕಮಿಟಿ ಇದು ನಾವಂಜಾರ ಈ ಕಡೆ ಹಚ್ಚಿ ಕಡೆ ಅನ್ ಕೆಂಪಟ ಎಲ್ದವ್ರು ಹಾರು ನೋಡು, ಅವ್ರಿಗಾರ ಹೇಳ್ತೀನಿ ಪರಸು ಮಾಸ್ತರ್ಗೆ ಜರ ಶಿಸ್ತಾಗಿ ಬುದ್ಧಿ ಕಲಿಸ್ರಿ ಅಂತ ಹೇಳಿ. ಯಾನ್ ಕಲಿಸಿದ್ರೆ ಅವು ಕಲಿಯಂಗಿಲ್ಲ. ಅದು ಬ್ಯಾಟಿನ ಇತ್ತಂದ್ರೆ ಬ್ಯಾಟಿ ಹಿಡಿತಾರೆ. ಹಂಗೆ ಹಿಡಿಯಂಗಿಲ್ಲ. ಅವನು ಯಾಕ ಹನುಮಂತ ಗೌಡ 45 ವರ್ಷ ನಮಗೂಡ ಹಾಡ್ಯಾನ. ಹೌದು. ಎತ್ತು ಗಡಿ ಹಂಗ ನೋಡ್ರಿ, ಅವನಂತ ದಯಾಳ ಮನಸ್ಸು ಯಾರ್ದು ಇಲ್ಲ. ಹೌದು. ಗಬರು ಹಾಡಿ ಹೋದ್ರೆ ತನ್ನ ಒಂದು ಮಾತು ಮಾತಾಡಿದ್ರೆ ಹೋಯ್ತಂದ್ರೆ ನನಗೆ ಮನೆಗೆ ಹೋಗ್ತಿತ್ತಿಲ್ಲ, ಫೋನ್ ಹಚ್ತಿದ್ದ ಗರ್ತಿ ಮಗ. ಹೌದು ಹೌದು. ತುಕಾರಾಮ್ ಮಹಾರಾಜ ಒಂದು ಮಾತು ನಂದು ಹೋಯ್ತು, ನಿನಗೆ ಮಾತಾಡಬಾರ್ದಾಗಿತ್ತಂದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರದಾಗ ಯಾರಿದ್ದರು ಹನುಮಂತ ಗೌಡ ನನಗೆ ಹೊಳ್ಳಿ ಫೋನ್ ಹಚ್ಚಾರ, ಮತ್ತೊಬ್ರು ಯಾರು ಹಚ್ಚಿಲ್ಲ. ಬೋರ್ಗಿ ಒಳಗಾಗ್ಯದ, ತಾಂಬಾದೊಳಗಾಗ್ಯದ. ಎಂತಿಂಥ ಊರಾಗ ಅವ್ರಿಗೊಂಜಾರು BP ಮತ್ತು ಸುಗರ ಜರ ಇತ್ತು. ಜೋಡ್ಕುರುಳೆಗೂ ಆಗ್ಯದ. ಜೋಡ್ಕುಳು. ಹಿಂಗೆ ಯಾವಾದರೆ ಒಂದು ಮಾತು ಮಾತಾಡ್ಬೇಕಂತ ಮಾತಾಡ್ತಿದ್ದಿಲ್ಲ, ಬರ್ತಿತ್ತದು ಬಾಯಿಗೆ. ಹಂಗೆ ಮಾತಾಡಿದ್ರಂದ್ರೆ ತಪ್ಪನೆ ಹೋಗಿ ಕೇಸಿಂದ ಏನು ಮಾಡ್ತಿರು, ಅದಕ್ಕೆ ನಮಗೆ ಹೊಳ್ಳಿ ನಮಗೆ ಕರಗಿಸಿ ಬಿಡ್ತಿರು. ಹೌದು ಹೌದು. ಅಂಥವ್ರು ಶಿಷ್ಯರು ನೀವಿದ್ದೀರಪ್ಪ. ನೀವು ಒಂದರ ಕರಗಿಸೋದು ಮಾಡ್ರಿ, ಬೇಡ ಅನ್ನೋದಿಲ್ಲ. ಅದು 10 ಸಲ ಮಾಡಿ ಹೊಟ್ಯಾಗ ಕುಂಚಿಟ್ಕೊಂಡು ವಾದ ಮಾಡೋದಿಲ್ಲ. ನಮಗೆ ಸಾಕಾಗಟ್ಟು ಬೇಯ್ರಿ, ಸಾಕಾಗಟ್ಟು ಅನ್ರಿ. ನಿಮಗೆ ಎಷ್ಟು ತಿಳಿತದ ಅದು ಅನುಭವಕ್ಕೆ ಇರ್ಬೇಕು ಮಾತಾ. ಮಹಾರಾಜರ ನಮಗೆ ಸಾಕಾಗಷ್ಟು ಬೇಯ್ರಿ, ಸಾಕಾಗಷ್ಟು ಅನ್ರಿ ಅತಿ ಆನಂದಿರಿ ನೋಡ್ರಿ. ಅವು ಎರಡು ನಿಮ್ಮ ಪೂರ್ತೇನೆ ಇಟ್ಕೋರಿ, ನಾ ಹಚ್ಕೊಳವಲ್ಲ ಅವಕ್ಕೆ. ಇದು ನೋಡಿ, ನಾ ಹಿಂಗೆ ಇದ್ದೀನಿ ನೋಡಪ್ಪ. ನಮ್ಮ ಹೆಸರು ತುಕಾರಾಮ್ ಮಹಾರಾಜ್ ಇಟ್ಟಾರ. ಹೌದಿಲ್ಲ? ಹೌದು. ನಮಗೆ ಪಂಡ್ರಾಪುರದಾಗ ಏಡೆ ತುಕ್ಯಾನೆಂದರೆ ಅಂದಾರಲ್ಲ. ನಮಗೆ ಎಷ್ಟು ಬೇಯ್ತಾರ ಬೇಯ್ಲಿ, ಯಾನ್ ಹತ್ತಾರಲ್ಲಿ ನಾವು ಎಲ್ಲ ಬಿಟ್ಟು ಹೋಗಿಬಿಡ್ತೇವೆ ನಾವು. ಆಗ್ಲಿ ಅದೇ ಅದು ನಿಮ್ಮ ಯಾಕೆ ನಮ್ಮ ಹಿಂದೆ ಪಾಂಡುರಂಗ ಹಾನ ನೀವು ಇಟ್ಟು ಎಲ್ಲ ಅನ್ನಿಸ್ಕೊಂಡ್ರು ಹಿಂಗಿದ್ದೀರಿ. ನಾವ್ ಯಾನೂ ಇರ್ಲಿಲ್ಲ ಅಂದ್ರು ಇವ ಮಾತು ನಡುವ ಬರ್ತಾರ. ಅವ ಶಕುನ್ ಇದ್ದಂಗೆ ಹಾನ್ ನೋಡತ್ತಾರ ನಡುವ. ನಾತೇನು ಇಡೀ ಮಹಾಭಾರತದೊಳಗೆ ಒಂದು ಸ್ವಲ್ಪ ಹಿಂಗೆ ದೂರ ಸರದು ಎಲ್ಲ ವಿಚಾರ ಮಾಡಿ ನೋಡಿ ಮಾಸ್ತರ. ಶ್ರೀಕೃಷ್ಣ ಪರಮಾತ್ಮ ಧರ್ಮವನ್ನು ಎತ್ತಿ ಹಿಡಿಲಕ್ಕ ಎಷ್ಟು ಕೆಲಸ ಮಾಡ್ಯಾನ ನೋಡು, ಅಷ್ಟು ಕೆಲಸ ಶಕುನಿ ಮಾಡ್ಯಾನ. ಶಕುನಿ ಅಂದ್ರೆ ನಿನಗೆ ಸುಮಾರು ತಿಳಿದದೇನು? ಅವ ಕೃಷ್ಣ ಹತ್ತಿದ ಎಲ್ಲರಿಗೆ, ಶಕುನಿಗೆ ಸುಮಾರು ಅನ್ಬೇಡ್ರಿ. ನಾ ಮಾಡೋ ಕೆಲಸ ಶಕುನಿ ಮಾಡ್ಲತ್ತಾನ. 11 ಅಕ್ಷೋಹಿಣ ದಂಡ 101 ಮಂದಿ ಕೌರವರು ಸಾಯ್ಲಕ್ಕ, ಅಧರ್ಮಿಗಳ ನಾಶ ಆಗಲಕ್ಕ ಕಾರಣ ಶಕುನಿ ಅದಾನ. ತಪ್ಪೇನು ಮಾಡ್ಯಾನಪ್ಪ ಅವ? ಮಾಡಿಲ್ಲ. ತಾವು ಬರೇ ತಿಳ್ಕೋರಿ. ಹೆಂಗೆ ತಿಳ್ಕೊಳ್ಳೋದು? ಆಕಳವಾಡಿ ಒಳಗೆ ಮುಂಜಾನೆ ಎದ್ದು ಡಾಕ್ಟ್ರುಗಳು ಭಾಳ ಮಂದಿ ಬರ್ಲತ್ತಿರತ್ತ ಅಂದ್ರೆ ಯಾನ್ ತಿಳ್ಕೊಬೇಕ್ರಿ? ಡಾಕ್ಟ್ರುಗಳು ಭಾಳ ಮಂದಿ ಬರ್ಲಕ್ಕತ್ರ ಅಂದ್ರೆ ಯಾನ್ ತಿಳ್ಕೊಳ್ಬೇಕ್ರಿ? ಬಹುತೇಕ ಅಲ್ಲಿ ಡಾಕ್ಟರ್ ನೌಕರಿ ಹೆಚ್ಚದ ಹೇಳಿ ತಿಳ್ಕೊ. ಅಡ್ಡ ಹೋಗ್ಬೇಡ್ರಿ. ಆಕಳಾಡಿ ಊರಾಗ ಓಣಿಗೆ ಡಾಕ್ಟರ್ಗಳು ಇದ್ರಂದ್ರೆ ಈ ಊರಾಗ ರೋಗ ಭಾಳ ಅದತ್ತ ಹಿಂಗೆ ತಿಳ್ಕೊ. ರೋಗ ಭಾಳ ಅದತ್ತ ಹೇಳಿ ತಿಳ್ಕೊ. ರೋಗ ಭಾಳ ಅದತ್ತ. ನಾ ಅಂದ ಡಾಕ್ಟರ್ ನೌಕರಿನೇ ಮಂದಿ ಭಾಳ ಅದ. ನೀವು ಭಾಳ ನಮ್ಮನ್ನು ತಿಳ್ಕೊತೀರಿ. ಹೌದಲ್ಲ? ಮತ್ತೆ ಇನ್ನೊಂದು, ಡಾಕ್ಟ್ರ್ ಊರು ತುಂಬ ಎಲ್ಲ ಹೊತ್ತು ಹೊಂದಾಟಿಗೆ ಪೊಲೀಸರು ಇದ್ರಂದ್ರೆ ಯಾನ್ ತಿಳ್ಕೊಳ್ಳೋದು? ಆ ಪೊಲೀಸರು ನೌಕರಿಗೆ ಭಾಳ ಮಂದಿಗೆ ಹತ್ತದ ತಿಳ್ಕೊಳ್ಳೋದು. ನೋಡ್ರಿ ಇವ್ರು ಹಂಗೆ ತಿಳ್ಕೊಬೇಡ್ರಿ. ಓಣಿ ತುಂಬ ಎಲ್ಲ ಊರೆಲ್ಲ ಪೊಲೀಸರು ಇದ್ರಂದ್ರೆ ಈ ಊರಾಗ ಜಗಳ ಭಾಳ ಹಿಂಗೆ ತಿಳ್ಕೊರಿ. ಜಗಳ ಭಾಳ ತಿಳ್ಕೊರಿ. ಇನ್ನ
ಮುಂಜಾನೆ ಎದ್ದ ಕೂಡಲೇ ಊರು ತುಂಬ ಎಲ್ಲ ಸಾಧುರೇ ಇದ್ರಂದ್ರೆ ಹೆಂಗ್ರಿ ಊರು ತುಂಬ ಎಲ್ಲ ಸಾಧುರಿದ್ದರು. ನಿನ್ನೆ ಚಿಂಚೋಳಿ ಮಹಾರಾಜರು ಬಂದಿರಿ ಹಂಗೆ ಬರ್ತೀರಿ. ಹಾ, ಹಂಗೆಲ್ಲ ಊರು ತುಂಬ ಎಲ್ಲ ಸಾಧುರಿದ್ದರು. ಬಹುತೇಕ ಆ ಊರಾಗ ಸಾಧು ಸಂಖ್ಯೆನೇ ಹೆಚ್ಚದ ತಿಳ್ಕೊಂಡ್ರ ಇಲ್ಲ ಹಾಂ ಅಂದ್ರೆ ಇಂಥ ಪುಣ್ಯವಾನ ಊರದತ್ತ ಹಿಂಗೆ ತಿಳ್ಕೊ. ಅಂದ್ರೆ ಏನು ದಾನ ಧರ್ಮ ಮಾಡೋ ಜನ ಇಲ್ಲಿ ಹೆಚ್ಚದ. ಸಾಧುರ್ ಊರು ತುಂಬ ಇದ್ರಂದ್ರೆ ಇದು ಪುಣ್ಯಮಯ ಅದ. ಇಲ್ಲ ಪಂಪ್ ಚಲೋ ಅದು ಹಿಂಗೆ ಹೇಳಿ ಇನ್ನೊಂದು 4 ರೂಪಾಯಿ ರೊಕ್ಕ ಮಾಡ್ಕೊಂಡು ಜಿಗೆ ಅವ್ರು ಕಾಣಿಸ್ತೀರಿ ನೋಡು. ಈ ಮಾತಿಗೆ ಪಂಪ್ ಯಾರು ಹೇಳ್ತಾರೆ ಹೇಳಿ? ಇದಕ್ಕೆ ಮಾತು ಅಲ್ಲ ಗಳಿಸಲಿ. ಹಾ ಮತ್ತು ಅತಿ ಉಬ್ಬಿಸಿ ದಾನ ಧರ್ಮ ಮಾಡು ಮಂದಿ ಹೆಚ್ಚದ ನೋಡ್ರಿ, ನಿಮ್ಮ ನಡಾವಳಿ ಹೇಳುದದ, ಅನುಮಾನ ಯಾರು ಹೇಳುದ ಹೆಂಗೆ ತಿಳ್ಕೊತೀರಿ ನೀವು ಇದನ್ನ? ಹೆಂಗ ತಿಳ್ಕೊತೀರಿ? ಹಾ ನೋಡು, ಮೊನ್ನೆ ಮಳಿ ಇಲ್ಲಿ ಆಗಿಲ್ಲ. ಮಳಿ ನಮ್ಮಲ್ಲಿ ಆಗಲಿಲ್ಲ. ಅಪ್ಪಟ್ಟು ಮಳಿ ಆಗ್ಯದ. 60 ವರ್ಷ ತನ ಹಿಂಗೆ ಮಳಿನೇ ಆಗಿಲ್ಲ ನಮ್ಗ. 20 ವರ್ಷದ ಸುದ್ದಿ ಹೇಳ್ತೀನಿ ನಿನಗ. ಹಾ 20 ವರ್ಷದಿಂದ ಒಮ್ಮ ಧುಳ್ಕೇಡ್ ಹಂತಿಲಿ ಹೊರಗೆ ಹೊಳಿ ಬಿತ್ತು. ಖಾಸ ನಿಕ್ಕ ಬ್ಯಾಸಿಯಾಗ ಹೊಳಿನೇ ಹೊರಗೆ ಬಿತ್ತ, ನೀರು ಹೊರಗೆ ಮಳಿನೇ ಆಗಿಲ್ಲ ಇಲ್ಲಿ. ಹಾ ಹಾ ಖರೆ ಇಲ್ಲಿ ನೀರಿಗೆ ಜನ ಹತ್ತಿತ್ತು. ಹೊಳಿ ಹೊರಗೆ ಬಿದ್ದಿತ್ತು ಪೂರಾ ಭೀಮಾ ನದಿ ನೀರು ಅಟ್ಟು ಮಳಿ ಅಟ್ಟು ಹೊಳಿ ಬಂದಿತ್ತು. ನಾವೆಲ್ಲ ಹೊಳಿ ನೋಡ್ಲಕ್ಕೆ ಹೋದವ್ರಿದ್ದೆವು. ಇಲ್ಲಿ ನೀರು ಸಿಗಲ್ಲ, ಹೊಳಿ ಖಂಡಾಪಟ್ಟಿ ಬಂದದ ಅಲ್ಲಿ ನಿತ್ಯ ಅಂತ ತಿಳ್ಕೊಳ್ಳೋದು. ಏನ್ ತಿಳ್ಕೊಳ್ಳೋದ್ರಿ? ಹೊಳಿ ಎಲ್ಲಿ ಬಂದವ್ ನೀರ ಹಿಂಗೆ ತಿಳ್ಕೊಳ್ಳೋದಿಲ್ಲ. ನೀರು ಇಲ್ಲಿ ಯಾಕೆ ಹೊರಗೆ ಚೆಲ್ಲದಂದ್ರೆ ಮ್ಯಾಗ ಕೊಂಕಣದಾಗ ಡ್ಯಾಂಬದೊಳಗೆ ನೀರು ಹೆಚ್ಚದ, ಮಳಿ ಹೆಚ್ಚಾಗ್ಯದ, ಅದಕ್ಕೆ ಇಲ್ಲಿ ಓರ್ಪೂಲ್ ಆಗ್ಯದ ತಿಳ್ಕೊಬೇಕು. ಹಿಂಗೆ ಅನುಮಾನ ಕಾಯಸ್ ಕಟ್ಟುದು. ಇಲ್ಲಿ ಹೊಳಿ ದಂಡಿಗೆ ನಿಂತು ಮಳಿ ಇಲ್ಲ, ಎಲ್ಲಿದ್ ಬತ್ತು ಅಂದ್ರೆ ಏನಂದಂಗೆ ಆಗ್ತದೆ. ಮಳಿ ಮ್ಯಾಲ ಆಗ್ಯದ, ಅದರ ಪ್ರಭಾವ ಇಲ್ಲಿ ನೀರು ಹೆಚ್ಚಿಗೆ ಬಂದ. ಅದರಂತೆ ಈ ಆಕಳೋಡಿ ಊರಾಗ ಸಂತರ ಬಹಳ ಬಂದ್ರಂದ್ರೆ ಹಿಂದೆ ಮಾಡೋದು ಪುಣ್ಯ ಅದ. ಈಗ ಇಲ್ಲಿ ಸಂತರ ಬಂದಾರ ಹಿಂಗೆ ತಿಳ್ಕೊ. ನಾನು ಒಂದು ಅನುಮಾನ ಪ್ರಮಾಣದಿಂದ ತಿಳ್ಕೊಂಡ. ಹೆಂಗ? ಹೊತ್ತ ಮುಣುಗ್ಲಕ್ಕೆ ಬಂದದ, ಆರತಿ ಮಾಡೋ ಸಮಯ ಬಂದದ. ಇರಲಿ, ನೀವು ಹ್ಯಾಂಗೆ ತಿಳ್ಕೋರಿ. ಅದಕ್ಕೆ ಇರಲಿ, ಅವ್ರದ್ದು ಕಾರ್ಯಕ್ರಮದ. ನಮ್ಮದು ಇಂದಿಗೆ 3 ದಿನ ಆಯಿತು. ಅಖಂಡ ಕಾರ್ಯಕ್ರಮ ಹಗಲು ರಾತ್ರಿ ನಡೆದದ.